ವೀರೇಂದ್ರ ಪೊಪ್ಪಿ ಬೆನ್ನಲ್ಲೇ ಮತ್ತೊಬ್ಬ ಎಂಎಲ್ಎ ಅರೆಸ್ಟ್ ಆಗ್ತಾರಾ ಮದ್ದೂರಿನ ಶಾಸಕ ಉದಯ್ ಕದಲೂರು. ವೀರೇಂದ್ರ ಪೊಪ್ಪಿ ಬೆಟ್ಟಿಂಗು ಚೀಟಿಂಗು ಅಂತ ಅರೆಸ್ಟ್ ಆದ್ರು. ಅದರ ಬೆನ್ನಲ್ಲೇ ಮದ್ದೂರಿನ ಶಾಸಕ ಉದಯ್ ಕದಲೂರು ಅರೆಸ್ಟ್ ಆಗ್ತಾರಾ? ಕುಮಾರಸ್ವಾಮಿ ಫ್ಯಾನ್ಸ್ ಪೇಜ್ನಲ್ಲಿ ವಿಸ್ಫೋಟಕ ಪೋಸ್ಟ್ ಒಂದು ವೈರಲ್ ಆಗ್ತಿದೆ. ಕದಲೂರು ಉದಯ್ ಕಾಣೆಯಾಗಿದ್ದಾರೆ ಎಂದು ಪೋಸ್ಟ್. ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪೊಪ್ಪಿ ಅರೆಸ್ಟ್ ನಂತರ ಉದಯ್ ಕಣ್ಮರೆ ಕಾಣೆ. 2 ವಾರದಿಂದ ತಲೆಮರೆಸಿಕೊಂಡಿರುವಂತಹ ಬೆಟ್ಟಿಂಗ್ ಕಿಂಗ್ ಪಿನ್ ಉದಯ್ ಎಲ್ಲಿದ್ದೀರಾ, ವೇರ್ ಆರ್ ಯು? ಕಂಡಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ. ಒಂದು ಕಾಲ ಇತ್ತು, ಮನೆಯಿಂದ ಹೊರಡುವಾಗ ಬಿಳಿ ಬಟ್ಟೆ ಕೆಂಪು ಬಣ್ಣದ ಪ್ಯಾಂಟು ಧರಿಸಿದ್ದ 7 ಅಡಿ ಎತ್ತರ ಹುಡುಕಿ ಕೊಡಿ ಅಂತ. ಅದೇ ತರಹ ಇತ್ತು ಆ ಪೋಸ್ಟ್. ಕನ್ನಡ ಹಿಂದಿ ಮಾತನಾಡಬಲ್ಲನು ಅಂತ ಹೇಳಿ ಸುಳಿವು ಕೊಡ್ತಾ ಇದ್ರು. ಹಂಗೆ ಇದು ಮದ್ದೂರು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರ ಮದ್ದೂರು ಶಾಸಕ ಉದಯ್ ಕದಲೂರು. ವೀರೇಂದ್ರ ಪೊಪ್ಪಿ ಬೆನ್ನಲ್ಲೇ ಮತ್ತೊಬ್ಬ ಎಂಎಲ್ಎ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಶಾಸಕ ಉದಯ್ ಕದಲೂರು ಎಲ್ಲಿ? ಕದಲ್ತಿಲ್ವಲ್ಲ ಮನುಷ್ಯ. ಕುಮಾರಸ್ವಾಮಿ ಫ್ಯಾನ್ಸ್ ಪೇಜ್ನಲ್ಲಿ ವಿಸ್ಫೋಟಕ ಪೋಸ್ಟ್ ಅದು. ಆ ಪೋಸ್ಟಿನ ಬರಹಗಳು ನೋಡಿ, ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಕಾಣೆಯಾಗಿದ್ದಾರೆ, ಕಂಡಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ. ಅಂದರೆ ಇದು ಕುಮಾರಸ್ವಾಮಿಯ ಫ್ಯಾನ್ಸ್ ಪೇಜ್. ಅದು ಅಧಿಕೃತನೋ ಅನಧಿಕೃತನೋ ವಿ ಆರ್ ನಾಟ್ ಶೂರ್. ಆದರೆ ಆ ಪೇಜ್ನಲ್ಲಿ ಈ ಪೋಸ್ಟ್ ಈಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅದರಲ್ಲಿ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪೊಪ್ಪಿ ಅರೆಸ್ಟ್ ಆದ ಮೇಲೆ ಈ ಕದಲೂರು ಕಾಣ್ತಾ ಇಲ್ಲ, ಕಾಣೆಯಾಗಿದ್ದಾರೆ. ತಲೆಮರೆಸಿಕೊಂಡಿರುವ ಬೆಟ್ಟಿಂಗ್ ಕಿಂಗ್ ಪಿನ್ನು ಕಂಡಲ್ಲಿ ಇವರನ್ನ ಯಾರಾದರೂ ನೋಡಿದ್ದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ. ಹೀಗಂತ ಕುಮಾರಸ್ವಾಮಿ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಕಾಣಿಸಿಕೊಂಡಿದೆ. ಮದ್ದೂರು ಭಾಗದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಶಾಸಕರ ನಾಪತ್ತೆ ಪೋಸ್ಟು. ಮದ್ದೂರು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣವಾಗಿದೆ. ಹಾಗಾದರೆ ಇದಕ್ಕೊಂದು ಕ್ಲಾರಿಟಿ ಕೊಡಬೇಕಲ್ಲ ಕದಲೂರು, ಸ್ವಲ್ಪ ಕದಲ್ಲೇಬೇಕಾಗುತ್ತೆ. ರಾಜಕೀಯವಾದ ಜವಾಬ್ದಾರಿ ಉಳ್ಕೋಬೇಕು ಅಂದರೆ, ರಾಜಕೀಯ ಅಸ್ತಿತ್ವ ಉಳಿದುಕೊಳ್ಳಬೇಕು ಅಂದರೆ ತಮ್ಮ ವಿರುದ್ಧ ಕೇಳಿ ಬರಲಾಗುವ ಆರೋಪಗಳಿಗೊಂದು ಸ್ಪಷ್ಟನೆ ಕೊಡಬೇಕು. ಕೂಗುವ, ಬೊಬ್ಬೆ ಹಾಕುವ, ಕಿರುಚಾಡುವ ಬಾಯಿಗೆ ಬೀಗ ಹಾಕಬೇಕು ಅಂದರೆ ಕದಲೂರು ಸಾಹೇಬ್ರೆ ಸ್ವಲ್ಪ ಕದಲಿ ಒಂದು ಕ್ಲಾರಿಟಿನ ಕೊಟ್ಟು ಬಿಡಿ. ನಾನೆಲ್ಲೂ ಕಾಣೆಯಾಗಿಲ್ಲ, ಈ ಪ್ರಕರಣದಲ್ಲಿ ನನಗೇನೂ ಸಂಬಂಧವಿಲ್ಲ, ನಾನು ಅಸಂಬದ್ಧ ವ್ಯಕ್ತಿ. ಅಂದರೆ ಈ ಬೆಟ್ಟಿಂಗ್ ಕೇಸ್ನಲ್ಲಿ ನನಗೂ ಅದು ಒಂಥರದ ಅಸಂಬದ್ಧ ವಿಚಾರ. ಹಾಗಾಗಿ ನನ್ನ ಬಗ್ಗೆ ಊಹಾಪೋಹಗಳು ಹರಿದಾಡಿಸಬೇಡಿ ಅಥವಾ ಹರಿಯಬಿಡಬೇಡಿ ಅಂತೇಳಿ ಒಂದು ಕ್ಲಾರಿಟಿ ಕೊಡದೇ ಇದ್ದರೆ ಈ ಪೋಸ್ಟರ್ ನಾಳೆ ದಿನ ಊರು ಬಾಗಿಲಾಗುತ್ತೆ. ಮದ್ದೂರು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರಾ ಮದ್ದೂರು ಶಾಸಕ ಉದಯ್ ಕದಲೂರು? ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.